ಗಾಯ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯ 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 ಗಾಯ್ಸ್ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಅಂದ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ, ಆದರೆ ಬೇಗ ಏನು ಎದ್ದಿಲ್ಲ, 6:30ಗೆ ಎದ್ದು ಹೋಗ್ತಾಯಿದ್ದೀನಿ. ಇವತ್ತು ನಮ್ಮ ಫ್ರೆಂಡು ಜಾಯ್ನ್ ಆಗ್ತಾನಂತೆ, ನೋಡೋಣ ಇಬ್ಬರು ಸೇರಿ ಎಲ್ಲಿ ತನಕ ಓಡ್ತೀವಿ ಅಂತ. ಫಸ್ಟು ಅಲ್ಲಿಂದ ಹೋಗಿ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಿಗ್ಗೆ. ನಾನೇನೇನು ನಿನ್ನೆ ಮಾಡಿದೆ ಪ್ರೋಗ್ರಾಮ್ ಅನ್ನೋದು ಈ ವ್ಲಾಗಲ್ಲಿ ಬೆಳಿಗ್ಗೆ ತೋರಿಸ್ತೀನಿ. ಹೋದ ವ್ಲಾಗಲ್ಲೆಲ್ಲ ನೈಟ್ ತೋರಿಸಿದ್ದೆ, ಯಾಕೆ ಅಂದರೆ ಬೆಳಿಗ್ಗೆ ತೋರಿಸೋದು ಈ ವ್ಲಾಗಲ್ಲಿ ನಾನು ಬೇಗ ಬಂದೆ, ಅದಕ್ಕೋಸ್ಕರ ಈಗ ಹೋಗ್ಬಿಟ್ಟು ತೋರಿಸ್ತೀನಿ. ಫಸ್ಟು ರನ್ನಿಂಗ್ ಹೋಗೋಣ. ಅವ್ನು ನಮ್ಮ ಫ್ರೆಂಡು ಬರ್ತಾನಂತೆ, ಅವ್ನು ಬಂದಮೇಲೆ ಅವನ ಜೊತೆ ಓಡಿ ರನ್ನಿಂಗ್ ಓಡಿ ಬಂದಮೇಲೆ ಬಿಸಿನೀರೆಲ್ಲ ಕುಡಿಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಹೇಳಿದ್ದೀನಿ ಹೇಳ್ತಾಯಿದ್ದೀನಿ. ಫಸ್ಟ್ ಹೋಗೋಣ ಬನ್ನಿ ಗಾಯ್ಸ್. ನೋಡಿ ಗೈಸ್, ನಮ್ಮ ಸಂತನೂ ಬಂದುಬಿಟ್ಟ. ನಮ್ಮ ಕರನಲ್ಲಿ ಇದ್ಬಿಟ್ಟು ಕಾಲೇಜಿಗೆ ರೆಡಿ ಆಗೋನೆ. ನಾವೆಲ್ಲ ಬೆಳಿಗ್ಗೆ ಎದ್ದು ಓಡಿದ್ರೆ ಅವ್ನು ಕಾಲೇಜಿಗೆ ಹೋಗ್ತಾನೆ ಗೈಸ್. ಗೇಟಿಗೆ ಹೋಗೋಣ. ಏನು ಇವಾಗ ಇದ್ದೇನೋ ಅಲ್ಲ, ನಿಮಗೆ ಫಸ್ಟು ನಮ್ಮ ಮಿಷಿನ್ ಹೇಳ್ಬಿಡ್ತೀನಿ. ಇಲ್ಲಿಂದ ಕಂಟಿನ್ಯೂಸ್ಲಿ ಓಡೋದು, ಎಲ್ಲಿಗೆಲ್ಲ ಎಂಡಾಗೋದು. ಬಾ ಈ ಕಡೆ ಆಟೋ ಬರ್ತಾಯಿದ್ದ, ಎಲ್ಲೇ ಒಂದು ಹತ್ರನೂ ನಿಲ್ಬಾರ್ದು, ಹೋಗ್ತಾ ಇರ್ಬೇಕು ಸುಮ್ಮನೆ. ಕಂಟಿನ್ಯೂಸ್ಲಿ ಹಂಗಾಸ್ತಿ ಬಂದು ಹಿಂಗಾಸ್ತಿ ಹೆಂಗೆ ಬಿಜ್ವಾರದ್ದು ಅದು ಪಕ್ಕದ್ದು ಇನ್ನೊಂದು ಐತಾ? ಗೈಸ್ ಇವಾಗ ಗೈಸ್ ಹಿಂಗಾಸ್ತಿ ಹೋಗ್ಬಿಡ್ತಿಲ್ಲ, ಇಲ್ಲಿಗೆ ಎಂಡ್ ಆಗ್ತೀವಿ. ಹಂಗ ಮತ್ತೆ ಓಡಂಬ ಗೈಸ್. ಕರೆಕ್ಟಾಗೆ ಇಲ್ಲಿ ಬಿಜ್ವಾರದ ರೋಡಿಗೆ ಬಂದಿದ್ದೀವಿ. ಅಲ್ಲ, ಬಿಜ್ವಾರದ ರೋಡಿಗೆ ಬಂದಿಲ್ಲ, ಹಿಂದೂಪುರದ ರೋಡಿಗೆ ಬಂದಿದ್ದೀವಿ. ಈಗ ಹಿಂಗೆ ಹೋದರೆ ಬಿಜ್ವಾರದ ರೋಡು, ಹಿಂಗೆ ಹೋಗ್ತೀನಿ. ನಿಮ್ಗೆ ಏನು ತೋರ್ಸೋಕ್ಕೆ ಬಂದೆ ಅಂದರೆ ನೋಡಿ ಗೈಸ್, ಮಧುಗಿರಿ ಬೆಟ್ಟನೇ ಕಾಣೆ ಆಗಿಬಿಟ್ಟೈತೆ. ಕಂಪ್ಲೇಂಟ್ ಕೊಡಬೇಕು ಗೈಸ್, ಮಧುಗಿರಿ ಬೆಟ್ಟನೇ ಕಾಣೆ ಆಗಿಬಿಟ್ಟೈತೆ. ಇಲ್ಲಿ ನೋಡಿದ್ರೆ ಫುಲ್ಲು ಸ್ಮೋಕ್ ಫುಲ್ಲು, ಆ ಕಡೆ ಈ ಕಡೆ ಎಲ್ಲ ಕಡೆ ಸ್ಮೋಕ್ ಐತೆ. ಇಂಥದ್ರಲ್ಲಿ ಓಡೋದ್ರಲ್ಲಿ ಹೆವಿ ಮಜಾಕಿರುತ್ತೆ, ಅದಕ್ಕೋಸ್ಕರ ಓಡೋಣ ಬನ್ನಿ ಗಾಯ್ಸ್. ಕೊನೆಗೂ ಬಿಜ್ವಾರದ ರೋಡಿಗೆ ಬಂದ್ವಿ. ಸಂತು ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಹಾಂ, ಏನು ಕಾಲೇನು ನೋವ್ತಿಲ್ವಾ ಗೈಸ್? ನೋಡಿ ಗೈಸ್, ಕಾಲೇನು ನೋವ್ತಿಲ್ಲ. ಈಗ ಹೋಗೋಣ ಬನ್ನಿ. ಫುಲ್ ಮಂಜು ಸುತ್ತಮುತ್ತ ಎಲ್ಲ ಮಂಜು ಐತಿ ಗಾಯ್ಸ್. ಕೊನೆಗೂ ಮನೆಗೆ ರೀಚ್ ಆಗೋ ರೋಡಿಗೆ ಬಂದಿದ್ದೀನಿ. ಅವ್ನು ಸಂತು ನಮ್ಮ ಸಂತು ಅಂಗಡಿ ಇತ್ತು, ಅಲ್ಲೇ ಹೋದ ಅವನು. ನಾನೊಬ್ಬನೇ ಹಿಂಗೆ ಬಂದೆ. ಈಗ ಮನೆಗೆ ಹೋಗ್ಬಿಟ್ಟು ಫಸ್ಟು ಬಿಸಿನೀರು ಕುಡಿದ್ಬಿಟ್ಟು ನಿಮಗೆ ನೆನ್ನೆ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಹೋಗ್ಬಿಟ್ಟು ಬಿಸಿನೀರು ಕೊಟ್ಟು ತೋರಿಸ್ತಾನೆ ನಿಮಗೆ. ಗೈಸ್ ನೋಡಿ ಗೈಸ್, ಇವಾಗ ತಾನೇ ಬಂದಿದ್ದೀನಿ, ಅವೆಲ್ಲ ಕೆಲಸ ಹೇಳ್ತಾಯಿತ್ತು ನೀರು ತಗೋಬಾ ಅಂತ. ಅಲ್ಮ ಇವತ್ತು ಚಿಲ್ಡ್ರನ್ ಡೇ ದಿವಸನೂ ಹೇಳ್ತೀಯ ಕೆಲಸ ನನಗೆ. ಹಾಂ, ತಿಂಡಿ ತಿನ್ನೋಕ್ಕೂ ಚಿಲ್ಡ್ರನ್ ಡೇ, ಹ್ಯಾಪಿ ಚಿಲ್ಡ್ರನ್ ಡೇ ಅಂತ ಆಯ್ತು. ಕೊಡು, ನಾವು ಇನ್ನೂ ಚೈಲ್ಡಾ? ಏನು ಚೈಲ್ಡಾ? ಕೊಡು ಗೈಸ್. ಇವಾಗ ನಮ್ಮ ಐರಾವತ್ತು ತಗೊಳಕ್ಕೆ ಬಂದಿದ್ದೀನಿ. ಇದು ಇನ್ನೂ ಸರಿನೇ ಮಾಡಿಸಿಲ್ಲ, ಟೈಮ್ ಇರಲ್ಲ ಗೈಸ್, ಅದಕ್ಕೋಸ್ಕರ ಸರಿನೇ ಮಾಡಿಸಿಲ್ಲ. ಇವಾಗ ತಗೊಂಡು ಹೋಗೋಣ ಬನ್ನಿ ಗೈಸ್. ಕೊನೆಗೂ ನೀರು ಇಟ್ಕೊಂಡೆ, ಇವಾಗ ದುಡ್ಡು ಕೊಡೋಣ. ಆಂಟಿ ಚೆನ್ನಾಗಿದ್ದೀರಾ? ಹಾಂ ಹೇಳ್ರಿ, ಏನಾದರೂ ಯೂಟ್ಯೂಬಲ್ಲಿ ಬರ್ತೀರಾ? ಹಾಂ ಹೋಗ್ಲಿ, ತಲೆ ಎತ್ರಿ. ಹಾಂ ಸರಿ, ಬರೋದಾ? ಹಾಂ, ನಮ್ಮ ವೀಡಿಯೋಸ್ ಡೈಲಿ ನೋಡ್ತೀರಾ? ಹಾಂ ಗೈಸ್, ಕೊನೆಗೂ ಮನೆಗೆ ಬಂದೆ. ನಮ್ಮ ಅವಳೇ ತಿಂಡಿ ಮಾಡಿಬಿಟ್ಟೈತೆ. ಪಲಾವ್ ಇರಬೇಕು, ಗಮ್ಮು ಅಂತ ತಿನ್ನೋದೈತೆ. ಬಿಸಿನೀರಿನ ಮೇಲೆ ನಾನೇ ಕಾಯಿಸ್ಕೊಂತೀನಿ ಗೈಸ್. ಬಿಸಿನೀರಿನ ಮೇಲೆ ನಾನೇ ಕಾಯಿಸ್ಕೊಂತೀನಿ, ಯಾಕಂದರೆ ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅದಕ್ಕೋಸ್ಕರ ನಾನೇ ಕಾಯಿಸ್ಕೊಂತೀನಿ. ನಮಗೆ ಬೇಜಾರಂದ್ರೆ ಇದೆ, ಎಲ್ಲಿ ಇಕ್ಕಿರ್ತದೆ ಓಕೆ ಸರಿ, ಇದು ಬಟ್ಲು ಇಕ್ಬಿಡ್ತೀನಿ ಕರೆಕ್ಟಿಗೆ. ಹಿಂಗೆ ನಾವಂದರೆ ಒಂಥರ ಸ್ಪೆಷಲ್ ಗೈಸ್. ಇದಕ್ಕೆ ನೀರು ಹಾಕ್ಬಿಟ್ಟು ಇಕ್ಬಿಟ್ಟು ಬಿಸಿನೀರು ಹಿಂಗೆ ಅನ್ನಕ್ಕೆ ಬಂದೆ. ಕುಡಿಯೋಣ. ನೀರು ಇಟ್ಕೊಬರೋಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲೇ ನೀರು ಇಟ್ಕೋಬೇಕು. ತಗೊಂಡ್ರೆ ನೀರು ಇಟ್ಕೊಡು. ತಗೋಣ, ಇದರಲ್ಲಿ ಇಟ್ಕೊಡು. ಈಗ ಬಟ್ಲು
ಏನು ನಿಶ್ಚಲ್ ಕಾಫಿ ಕಾಫಿ ಹಾಲು ಇವಾಗ ತಗೊಂಡೋಗಿ ಬಂದ ಮೊಸರಾ ಡೈರೆಕ್ಟ್ ತಿಂಡಿ ನಾ ಒಂದೇ ಸಲ ಹ್ಞೂ ಹ್ಞೂ ಏನು ರೀ ಚೇತು ಹಾಂ ಸುಮ್ಮನೆ ಬಾ ಈ ಕಡಿಕೆ ಕಾಫಿ ಟೀ ಗೈಸ್ ಹೋಗಿ ಬಿಸಿನೀರು ಕಾಣ ಬನ್ನಿ ಗೈಸ್ ಬಿಸಿನೀರು ಇಟ್ಬಿಟ್ಟು ಫುಲ್ ಜುಗು ಅಂತ ಕಾಯಿಸ್ಬಿಡೋಣ ಹಾಂ ಇವಾಗ ಇದಕ್ಕೆ ಲೈಟ್ರ್ ಹಾಕಬೇಕು ಒಂದೇ ಕೈಯಲ್ಲಿ ಮಾಡೋಕ್ಕಾಗಲ್ಲ ಹಚ್ಚಿಸಿದ್ಮೇಲೆ ತೋರಿಸ್ತೀನಿ ತಡೀರಿ ಗೈಸ್ ಕೊನೆಗೂ ಹಚ್ಚಿಸ್ಬಿಟ್ಟೆ ಕಾಯಿಸ್ತಾ ಇದ್ದೀನಿ ನೋಡಿ ಹೆಂಗೆ ಕಾಯಿಸ್ತಾ ಇದ್ದೀನಿ ಏನು ಗುರು ಅದು ಫ್ಲೇಮು ಹಂಗೆ ಬರ್ತೈತಿ ಗೈಸ್ ಜೀವನದಲ್ಲಿ ನೀವೇನಾದರೂ ಇಂಡಿಪೆಂಡೆಂಟ್ ಆಗಿರೋದು ಬದುಕಬೇಕು ಯಾಕಂದರೆ ಮಧ್ಯೆ ಯಾರು ಬಿಟ್ಟು ಹೋಗ್ತಾರೆ ಅದು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಆಗಿರೋದು ಇವಾಗಲಿಂದನೇ ಕಲೀರಿ ಚಿಕ್ಕ ವಯಸ್ಸಿಂದನೇ ಕಲೀರಿ ದೊಡ್ಡವರಿದ್ದರೆ ನೀವು ಇಂಡಿಪೆಂಡೆಂಟ್ ಆಗಿರಿ ಯಾಕೆಂದರೆ ಹೇಳ್ತಿದ್ದೀನಲ್ವ ಅಷ್ಟೇ ಬೆಳಿಗ್ಗೆ ಇವನೇನು ತಲೆಗೆ ಆಗ್ತಾವನೆ ಅಂದ್ಕೊಬೇಡ್ರಿ ಅದೇ ಸತ್ಯ ನಾನು ಸತ್ಯವನ್ನು ಬಿಟ್ಟು ಬೇರೆ ಏನೂ ಮಾತಾಡೋಲ್ಲ ಇದಿನ್ನೂ ಕಾಯ್ದಿಲ್ಲ ಗೈಸ್ ಇದು ಹಾಂ ಸ್ವಲ್ಪ ಕಾಯ್ದೈತೆ ಇನ್ನೊಂದು ಸ್ವಲ್ಪ ಕಾಯ್ದಿಸಿ ಅದನ್ನ ಆಫ್ ಮಾಡಿ ಡ್ರಿಂಕ್ ಹಾಕ್ಬಿಡ್ಬೇಕು ಇವತ್ತು ಚಿಲ್ಡ್ರನ್ಸ್ ಡೇ ಅಂತ ಗೈಸ್ ನಾವು ಚೈಲ್ಡ್ಗಳು ಅಂತ ನಮ್ಮ ಕಾಲೇಜವ್ರು ಫಿಕ್ಸ್ ಆಗೋರಿ ಅದಕ್ಕೋಸ್ಕರ ಇವತ್ತು ಕಲರ್ ಡ್ರೆಸ್ ಹಾಕೊಂಡು ಹೋಗಬೇಕು ಅದು ಆ್ಯಕ್ಚುಲಿ ನಾವು ಚೈಲ್ಡ್ ಅಲ್ಲ ನಾವು ಅವ್ರ ಟೀಚರ್ ಅಲ್ವಾ ನಾವು ಅವ್ರಿಗೆ ಚಿಲ್ಡ್ರನ್ ಅಲ್ವಾ ಮಕ್ಕಳಲ್ವಾ ಅದಕ್ಕೋಸ್ಕರ ಚಿಲ್ಡ್ರನ್ಸ್ ಡೇ ಮಾಡ್ತಾರೆ ಹೌದು ಗೈಸ್ ಓಕೆ ಗೈಸ್ ಈಗ ಕಾಯ್ದು ನೀರು ಕೊಡ್ತೀವಿ ಸರ್ನ ನಿಮಗೆ ನಾನು ರೆಡಿ ಆದಮೇಲೆ ಸಿಗ್ತೀನಿ ಗೈಸ್ ರೆಡಿ ಆದಮೇಲೆ ಸಿಗ್ತೀನಿ ಅಂದೆ ನಿಮ್ಗೆ ಇನ್ನೊಂದು ತೋರಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ ಯಾಕೆ ಅಂದರೆ ನೆನ್ನೆ ಮಾಡಿದ್ದು ಕಾಲೇಜಿಂದ ಬಂದಮೇಲೆ ತೋರಿಸ್ತೀನಿ ಓಕೆನಾ ನೆನ್ನೆ ಮಾಡಿದ್ದು ಕಾಲೇಜಿಂದ ಬಂದಮೇಲೆ ತೋರಿಸ್ತೀನಿ ಇದು ಕಾಯ್ದು ಬಿಡಲಿ ಏನು ಗುರು ಹಿಂಗೆ ಬಬಲ್ ಬರ್ತೈತೆ ಸಾಕು ಅನ್ನಿಸ್ತದೆ ಸುಯ್ಯ ಆಫ್ ಆಗೈತೆ ಕುಡಿಯೋಣ ಬನ್ನಿ ನೋಡಿ ಗೈಸ್ ಹೆಂಗಾಗ್ಬಿಡ್ತು 3 1 2 3 ಹಂಗೆ ಇಕ್ಬಿಟ್ಟೆ ಹಿಂಗೆ ಅದು ಕಾಯ್ದಿತ್ತಲ್ವ ಸುಟ್ಬಿಡ್ತು ನಾನೇನಾದರೂ ಮಾಡೋಕ್ಕೋದ್ರೆ ಇಂಥವು ಮಾಡ್ಕೊತೀನಿ ಗಾಯ್ಸ್ ಫೈನಲಿ ರೆಡಿ ಆಗಿದ್ದೀನಿ ಹೆಂಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ಗೈಸ್ ಈ ಶರ್ಟು ಈ ಪ್ಯಾಂಟ್ ನೋಡಿ ಗೈಸ್ ಹೆಂಗೈತೆ ಹೋಗಿ ಬ್ಯಾಗಿ ಪ್ಯಾಂಟ್ ಆಗಿಬಿಟ್ಟೈತೆ ಫುಲ್ ದೊಗ್ಲಿ ಜೀನ್ಸ್ ಪ್ಯಾಂಟ್ ಈಗ ಹೋಗಬೇಕು ಈಗ ನಮ್ಮ ಅಮ್ಮ ತಿಂಡಿ ಮಾಡೈತೆ ಏನು ಅಂದರೆ ಪಲಾವ್ ಮತ್ತು ಚಟ್ನಿ ಪಲಾವ್ ಅಲ್ವೇನ್ಮ ಪಲಾವು ಮತ್ತು ಚಟ್ನಿ ಮೊಸರು ಬಜ್ಜಿ ಮಾಡಿಲ್ವಾ ಮೊಸರು ಬಜ್ಜಿ ಮಾಡ್ತಾಯಿದ್ದಂತೆ ಚಟ್ನಿ ಮೊಸರು ಬಜ್ಜಿ ಎರಡೂ ಅರ್ಧ ಚಟ್ನಿ ಅರ್ಧ ಮೊಸರು ಬಜ್ಜಿ ತಿಂದು ನಾನು ನಿಮಗೆ ಕಾಲೇಜಿಂದ ಬಂದಮೇಲೆ ಸಿಗೋಣ ತಲೆ ಇಲ್ಲ ಬಾಚ್ಕೊಂಡಿಲ್ಲ ಯಾಕಂದರೆ ಇವಾಗ ತಾನೇ ಸ್ನಾನ ಮಾಡಿದ್ದೀನಲ್ವ ಆಮೇಲೆ ಬಾಚ್ಕೊಂಡು ರೆಡಿಯಾಗಿ ಹೋಗಿ ಬರ್ತೀನಿ ಬಂದಮೇಲೆ ಸಿಗೋಣ ಗಾಯ್ಸ್ ಇವಾಗ ತಾನೇ ಕಾಲೇಜಿಂದ ಬಂದೆ ಇನ್ನೂ ಫ್ರೆಶ್ ಅಪ್ ಏನೂ ಆಗಿಲ್ಲ ಡೈರೆಕ್ಟು ಸಿಸ್ಟಮ್ ಮುಂದೆ ಕುಂತಿದ್ದೀನಿ ಯಾಕೆ ಅಂದರೆ ನಿಮ್ಗೆ ನಿನ್ನೆ ಹೇಳಿದ್ದೆ ತೋರಿಸ್ತೀನಿ ಅಂತ ಅದನ್ನು ಇವಾಗ ತೋರಿಸ್ತೀನಿ ಮಕ್ಕ ನೋಡಿ ಹಿಂಗೆ ಆಗಿಬಿಟ್ಟೈತೆ ಫುಲ್ಲು ಇದು ಮೀನ್ಸ್ ನೆನ್ನೆ ಏನು ಮಾಡಿದೆ ಅಂದರೆ ಫಸ್ಟು ಸ್ಟ್ರಿಂಗ್ ಮೆಥಡ್ ಅಂತ ಇರುತ್ತೆ ಅದರಿಂದ ಏನೇನು ಯಾವ್ಯಾವ ಮೆಥಡ್ ಇರ್ತವೆ ಅದೆಲ್ಲ ಮಾಡ್ಕೊಂಬಂದೆ ಇವಾಗ ನೋಡಿ ಗೈಸ್ ಇದು ಬಂದುಬಿಟ್ಟು ಇದನ್ನು ವೇರಿಯೇಬಲ್ ಅಂತಾರೆ ಎಲ್ಲರಿಗೂ ಗೊತ್ತಿರ್ತದೆ ಇಲ್ಲಿ ಕನ್ಕ್ಯಾಟಿನೇಷನ್ ಅಂದರೆ ಜಾಯಿನ್ ಮಾಡ್ತಿರೋದು ಇದನ್ನು ಜಾಯಿನ್ ಮಾಡಿದ್ರೆ ಇಲ್ಲಿ ಪ್ರಿಂಟ್ ಅಂತ ಮಾಡಿದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಔಟ್ಪುಟ್ ಜಾಯಿನ್ ಆಗಿ ಬರ್ತದೆ ಔಟ್ಪುಟ್ಟು ರನ್ನು ಮಾಡೋಣ ಗೈಸ್ ನೋಡಿ ಗೈಸ್ ಇಲ್ಲಿ ಇದು ಪ್ಲಸ್ ಮಾಡಿದ್ರೆ ಇಲ್ಲಿ ಇದೆರಡು ಪ್ಲಸ್ ಮಾಡಿದ್ರೆ ಇಲ್ಲಿ ಅಡಿಷನ್ ಬರ್ತದೆ ಇಲ್ಲಿ ಅಂತೇಳಿ ತೋರಿಸ್ತೀನಿ ನೋಡಿ ಗೈಸ್ ಇಲ್ಲಿ ಯಪ್ಪ ಎಷ್ಟೊಂದು ನೋಡಿ ಇಲ್ಲಿ ಸುಮನ್ ಗೌಡ ಅಂತ ಬಂದೈತೆ ಈಗ ಇಲ್ಲಿ ಸುಮನ್ ಗೌಡ ಇಲ್ಲಿ ನೋಡಿರಿ ಇಲ್ಲಿ ಎ ಅಲ್ಲಿ ಸುಮನ್ ಐತೆ ಬಿ ಅಲ್ಲಿ ಗೌಡ ಐತೆ ಪ್ರಿಂಟ್ A+B ಅಂದರೆ ಇಲ್ಲಿ ಸುಮನ್ ಗೌಡ ಅಂತ ಬರ್ತದೆ ಇಲ್ಲಿ ಪ್ರಿಂಟ್ ಆಗ್ತದೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎ = ನಂಬರ್ 1 IRL ಸ್ಟ್ರೀಮರ್ ಇನ್ ಕನ್ನಡ ಅಂತ ಮಾಡ್ತಿದ್ದೀನಿ ಆಮೇಲೆ ಪ್ರಿಂಟು ಈಗ ಈ ವೇರಿಯೇಬಲ್ನ ಇಂಟು 100 ಮಾಡಿದ್ರೆ 100 ಸಲ IRL ಸ್ಟ್ರೀಮರ್ ಇನ್ ಕನ್ನಡ ಅಂತ ಪ್ರಿಂಟ್ ಆಗಿಬಿಡ್ತದೆ ಅದೇ ಥರ ಇದು ಅಪ್ಪರ್ ಕೇಸು ಅಂದರೆ ಕ್ಯಾಪಿಟಲ್ ಬರ್ತದೆ ಇದು ಲೋಯರ್ ಕೇಸು ಸ್ಮಾಲ್ ಲೆಟರಲ್ಲಿ ಬರ್ತದೆ ಇದು ಸ್ಟ್ರಿಪ್ ಅಂದರೆ ಏನು ಅಂದರೆ ಇವಾಗ ಏನಾದರೂ ಅಂದರೆ ನಾವೇನಾದರೂ ಮಾಡಿದರೆ ಆಗ 5 ಸಲ ಇದಾಗುತ್ತೆ ಅದು ಹೆಂಗೆ ಹೇಳೋದು ಅಂದರೆ ಇವಾಗ ಸ್ಪೇಸ್ ಇರೋಲ್ಲ ಯಾವುದೋ ಸ್ಪೇಸ್ ಬಂದು ಬರ್ತೈತೆ ಆ ಥರ ಇದು ರೀಪ್ಲೇಸ್ ಅಂದರೆ ಇವಾಗ ಸುಮನ್ ಹಾಕಿರೋ ಹತ್ರ ಬಂಗಾರಿ ಅಂದರೆ ಇದು ಸುಮನ್ ಪ್ಲೇಸಲ್ಲಿ ಬಂದುಬಿಟ್ಟು ಬಂಗಾರಿ ಅಂತ ಆಗ್ತದೆ ನೋಡಿ ಇದು ಬಂಗಾರಿ ಅಂತ ಬಂದೈತೆ ಇಲ್ಲಿ ಸುಮನ್ ಅಂತ ಇರೋದು ಅಲ್ಲಿ ಬಂಗಾರಿ ಅಂತ ಬಂದುಬಿಟ್ಟಿದೆ ಇಲ್ಲೂ ಲೆಂತು ಈ ಲೆಂತ್ ಆಫ್ ಎ ಎಷ್ಟು ಅಂತ ಕಂಡುಹಿಡಿಯೋದು
ಹಂಗೆ 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 ಮಾಡ್ಕೊಂಡು ಹೋದರೆ ಇಷ್ಟು ಏನೇನೋ ಮಾಡಿದೆ ಗೈಸ್. ಅದಾದಮೇಲೆ ಪ್ರಾಜೆಕ್ಟ್ಗಳು ಮಾಡಿದೆ. ಇಲ್ಲಿ ಪ್ರಾಜೆಕ್ಟ್ 1 ಅವಲೇ ತೋರಿಸಿದ್ದೀನಿ. ಈ ಪ್ರಾಜೆಕ್ಟ್ 2 ಬಂದುಬಿಟ್ಟು ಒಂದು ಗೇಮು, ಯಾವುದಂದರೆ ಮ್ಯಾಡ್ ಲಿಪ್ಸ್ ಗೇಮ್ ಅಂತ. ಈ ಗೇಮ್ ಮಾಡಿದ್ದೀನಿ. ಇಲ್ಲೆಲ್ಲ ಔಟ್ಪುಟ್ ಬರ್ತದೆ ರನ್ ಮಾಡಿದ್ರೆ. ಈ ಗೇಮ್ ಒಂಥರ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲ, ನೀವೇ ಇಲ್ಲಿ ಎಂಟರ್ನೇ ನೇಮ್ ಮಾಡೋದು, ಇಲ್ಲಿ ಎಂಟರ್ ಪ್ಲೇಸು ಇದು ಮಾಡಿದ್ರೆ ಇದು ಸೆಂಟೆನ್ಸಾಗಿ ಪ್ರಿಂಟ್ ಆಗ್ತದೆ. ಇಲ್ಲಿ ಅದು ಪ್ರಿಂಟ್ ಮಾಡಬೇಕು ಅಂದರೆ ಈಗ ಲಾಸ್ಟು ಇಲ್ಲಿ ಬಂದರೆ ಇಲ್ಲಿ ಎಂಟರ್ ನೇಮ್ ಮಾಡೋದು. ಇಲ್ಲಿ ನಾನು ಎಂಟರ್ ನೇಮ್ ಅಂದ್ಬಿಟ್ಟು ಸುಮನ್ ಅಂತ ಕೊಡ್ತೀನಿ. ಸುಮನ್ ಪ್ಲೇಸ್ ಕೊಡ್ತಾಯಿದೆ, ಏನಾದರೂ ಕೊಡ್ತಾ ಇರೋಣ ಸುಮ್ಮನೆ. ಫುಡ್ ನೇಮು ಇವೆಲ್ಲ ಮಾಡಿ ಒಂದು ಸೆಂಟೆನ್ಸಲ್ಲಿ ಬರ್ತದೆ. ಆ ಸೆಂಟೆನ್ಸು ನೋಡಿರಿ, ಇಲ್ಲಿ ಸುಮನ್ನು ವಾಸ್ ಇದು ಎಷ್ಟು ಇಯರ್ಸ್ ಓಲ್ಡು, ವೆಂಟು ಯಾವ್ದು ಪ್ಲೇಸು, ಮೀಟು ಇಲ್ಲಿ ಯಾವ್ದು ಅನಿಮಲ್ ನೇಮು, ಈಟು ಮತ್ತು ಈಟ್ ಏನು ಅಂತ ಇಲ್ಲಿ ಫೇವ್ರೇಟ್ ಫುಡ್ಡು, ಮತ್ತು ಇಬ್ಬರು ಬೆಸ್ಟ್ ಫ್ರೆಂಡ್ ಆಗ್ತಾರೆ. ಇಬ್ಬರು ಶಾಪ್ ಫುಡ್ಡಿಂದು ಶಾಪ್ ಇಕ್ತಾರೆ. ಆ ಥರ ಪ್ರಿಂಟ್ ಆಗ್ತದೆ. ಆಮೇಲೆ ಪ್ರಾಜೆಕ್ಟ್ 3 ಮಾಡಿದೆ. ಪ್ರಾಜೆಕ್ಟ್ 3 ಇದು ಪ್ರಾಜೆಕ್ಟ್ 3 ಇದು. ಇಲ್ಲಿ ಎಂಟರೇ ನಂಬರ್ ಅಂದರೆ ಎಂಟರ್ ನಾವು ನಂಬರ್ ಹಾಕಬೇಕು. ಇಲ್ಲಿ ಸೆಕೆಂಡ್ ನಂಬರ್ ಹಾಕಬೇಕು. ಆಮೇಲೆ ಯಾವ್ದಾದ್ರು ನಾವು ಆಪ್ರೇಟರ್ ಹಾಕಬೇಕು. ಅದಾದಮೇಲೆ ನಾವು ಯಾವುದೇ ಆಪ್ರೇಟರ್ ಹಾಕಿದ್ರು ಅದು ಪ್ರಿಂಟ್ ಆಗ್ತದೆ. ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಡೀಟೇಲಾಗಿ ಹೇಳ್ತಿದ್ದೀನಿ. ಕಮೆಂಟ್ ಮಾಡಿ, ಯಾರ್ಯಾರು ಡೀಟೇಲ್ ಬೇಕೋ ಅವರೆಲ್ಲ ಡೀಟೇಲಾಗಿ ಹೇಳಿದ್ರೆ ನಾನು ಕಮೆಂಟ್ ಮಾಡ್ತೀನಿ. ನಾನು ಡೈಲಿ ವ್ಲಾಗ್ ಅಲ್ವಾ, ಇನ್ಫಾರ್ಮೇಷನ್ ಅಲ್ಲ, ಸುಮ್ಮನೆ ನಾನು ಏನು ಮಾಡ್ತೀನಿ ಅಂತ ತೋರಿಸೋದಷ್ಟೇ. ಅದಕ್ಕೋಸ್ಕರ ಹಿಂಗೆ ಮಾಡಿದ್ದೀನಿ. ಓಕೆ ಫ್ರೆಂಡ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈಗ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.